ವೈಭವ್ ಸೂರ್ಯವಂಶಿ 15 ವರ್ಷದ ಈ ಹುಡುಗ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಯಾರ್ಯಾರು ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ ಎಲ್ಲರ ಗಮನ ಸೆಳೀತಾ ಇದ್ದಾನೆ. ಕೇವಲ ಗಮನ ಸೆಳೆಯೋದು ಮಾತ್ರ ಅಲ್ಲ, ದಿಗ್ಗಜ ಬ್ಯಾಟ್ಸ್ಮನ್ಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ವೈಭವ್ ಸೂರ್ಯವಂಶಿಗೆ ಕ್ರಿಕೆಟ್ ಪಂದ್ಯದಲ್ಲಿ ಪಾದಾರ್ಪಣೆ, ಅದರಲ್ಲೂ ಕೂಡ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪಾದಾರ್ಪಣೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈಗಾಗಲೇ 16 ಅಂಡರ್-16 ಅಂಡರ್-19 ಮ್ಯಾಚ್ಗಳಲ್ಲಿ ಈಗಾಗಲೇ ಭಾರತದ ಪರ ವೈಭವ್ ಸೂರ್ಯವಂಶಿ ಆಡಿದಂಥ ರೀತಿ ಆರ್ಭಟ, ಅದರಲ್ಲೂ ಕೂಡ ಅಂಡರ್-19 ಮ್ಯಾಚಲ್ಲಿ ಫೈನಲ್ ಮ್ಯಾಚಲ್ಲಿ ಆಡಿದಂಥ ರೀತಿ ಎಲ್ರಿಗೂ ಕೂಡ ಗೊತ್ತಿದೆ. 170+ ರನ್ ನೋಡಿದಿರೋದು, ಅದು ಭಾಳ ಅತ್ಯಂತ ಕಡಿಮೆ ಬಾಲ್ಗಳಲ್ಲಿ. ಈ ಮೂಲಕ ದಾಖಲೆಗಳ ಮೇಲೆ ದಾಖಲೆ ಬೆರೀತಿರುವಂಥ ವೈಭವ್ ಸೂರ್ಯವಂಶಿ ವಯಸ್ಸು ಕೇವಲ 15. ಇನ್ನೂ ಆತನ ಕರಿಯರ್ ನೀವು ಮುಂದೆ ನೋಡ್ತಾ ಹೋದರೆ ನಿಮಗೆ ಇನ್ನೂ 15 ವರ್ಷ ಸರಾಗವಾಗಿ ಆಡ್ಬೋದಾಗಿದೆ. ಈ ವೈಭವ್ ಸೂರ್ಯವಂಶಿ ಕಳೆದ IPL ಸೀಸನ್ನಲ್ಲೇ ನಿಮಗೆ ಕ್ರಿಸ್ ಗೇಲ್ನ ರೆಕಾರ್ಡ್ ಮುರಿಯುವಂಥ ಸಾಹಸವನ್ನು ಮಾಡಿದ್ರು. ಜಸ್ಟ್ 35 ಬಾಲ್ಗೆ 100 ರನ್ ಹೊಡೆದಿದ್ರು. ಫಾಸ್ಟೆಸ್ಟ್ 50 ಕೂಡ ಇದರಲ್ಲಿತ್ತು. ಸೊ ಈ ಬಾರಿಯ ಸೀಸನ್ನಲ್ಲಿ ಒಂದು ಬಾರಿ ಅಲ್ಲ 2 ಬಾರಿ ಫಾಸ್ಟೆಸ್ಟ್ 50 ಹೊಡೆದಿದ್ದಾರೆ. ಅದು ನಿಮಗೆ RCB ವಿರುದ್ಧ ಅದ್ಭುತವಾದಂಥ ಬಾಲರ್ಗಳು, ಅಂಥ ಬಾಲರ್ ವಿರುದ್ಧನೂ ಕೂಡ ಕೇವಲ 15-16 ಬಾಲ್ಗೆ 50 ಹೊಡೆದಿರೋದು. ಅದರ ಜೊತೆಗೆ ಮತ್ತೊಂದು ಮ್ಯಾಚಲ್ಲೂ ಕೂಡ ಅಷ್ಟೇ, ಮ್ಯಾಕ್ಸಿಮಮ್ ಬಹಳ ಕಡಿಮೆ ಬಾಲಿಗೆ 15-16 ಅದೇ 16 ಬಾಲಿಗೆ 50 ಹೊಡೆದಿರೋದು. ಮೊನ್ನೆಯ ಮ್ಯಾಚಲ್ಲಿ SRH ವಿರುದ್ಧ ಹೈಯೆಸ್ಟ್ ಫಾಸ್ಟೆಸ್ಟ್ 100 ಕೂಡ ಬಾರಿಸಿದ್ದಾರೆ. ಈ ಮೂಲಕ ಕಳೆದ ವರ್ಷ ಮಾತ್ರ ಏನೋ ನಾನು ಅಚಾನಕ್ಕಾಗಿ ನಾನು ಶಾಟ್ ಹೊಡೆದಿರೋದಲ್ಲ, 100 ಬಾರಿಸಿರೋದಲ್ಲ, ಈ ಟೂರ್ನಮೆಂಟಲ್ಲೂ ಕೂಡ ನಾನು 100 ಹೊಡೆದಿದ್ದೀನಿ ಅಂದರೆ ಕನ್ಸಿಸ್ಟೆನ್ಸಿ ಹೇಗಿದೆ ಅನ್ನೋದನ್ನು ತೋರಿಸ್ಕೊಡುವಂಥ ಕೆಲಸ ಮಾಡಿದ್ದಾರೆ. ಆರೆಂಜ್ ಕ್ಯಾಪ್ ಹೋಲ್ಡರ್ ಕೂಡ ಆಗಿದ್ದರು ಕೆಲ ದಿನಗಳ ಕಾಲ. ಯಾಕಂದರೆ ಹೈಯೆಸ್ಟ್ ರನ್ ಸ್ಕೋರರಲ್ಲಿ ವಿರಾಟ್ ಕೊಹ್ಲಿ, KL ರಾಹುಲ್ ಹೀಗೆ ಯಾರ್ಯಾರಿದ್ದಾರೆ ಅವ್ರ ಜೊತೆಗೆ ನಾನು ಕೂಡ ಇದ್ದೀನಿ ಅಂಥೇಳಿ ತೋರಿಸ್ಕೊಟ್ಟಿದ್ದಾರೆ. ಈ ಮೂಲಕ ವೈಭವ್ ಸೂರ್ಯವಂಶಿಗೆ ಮುಂದೆ ಅವಕಾಶ ಮಾಡಿಕೊಡ್ಬೇಕಾ, ನೆಕ್ಸ್ಟ್ ಐರ್ಲೆಂಡ್ ವಿರುದ್ಧದ ಮ್ಯಾಚ್ಗಳಿರಬೇಕು ಟೂರ್ನಮೆಂಟ್, ಆ ಟೂರ್ನಮೆಂಟ್ಗೆ ವೈಭವ್ ಸೂರ್ಯವಂಶಿಯನ್ನು ವೈಟ್ ಬಾಲ್ ಕ್ರಿಕೆಟ್ಗೆ ಅವಕಾಶವನ್ನು ಮಾಡಿಕೊಡ್ಬೇಕಾ, ಟೀಮ್ ಇಂಡಿಯಾದ ಪರ ಓಪನರ್ ಬ್ಯಾಟ್ಸ್ಮನ್ ಆಗಿ ಅವಕಾಶ ಮಾಡಿಕೊಡ್ಬೇಕಾ. ಈ ಬಗ್ಗೆ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ವಿಶ್ವದ ಬೇರೆ ಬೇರೆ ಕಡೆ, ಅದರಲ್ಲೂ ಕೂಡ ನಿಮಗೆ ಇತ್ತೀಚೆಗೆ ಪಾಡ್ಕಾಸ್ಟ್ ಇಂಗ್ಲೆಂಡಲ್ಲಿ ಜರುಗಿತು. ಆ ಇಂಗ್ಲೆಂಡಲ್ಲಿ ಜರುಗಿದಂಥ ಸ್ಟ್ರಿಕ್ಟ್ ಟು ಕ್ರಿಕೆಟ್ ಕುರಿತಂಥ ಪಾಡ್ಕಾಸ್ಟಲ್ಲಿ ಅಲೆಸ್ಟರ್ ಕುಕ್ ಹಿಡಿದು ವಿವಿಧ ಇಂಗ್ಲೆಂಡ್ನ ಅದ್ಭುತವಾದಂಥ ಬ್ಯಾಟ್ಸ್ಮನ್ಗಳೇನಿದ್ದಾರೆ, ದಿಗ್ಗಜರೇನಿದ್ದಾರೆ, ಅವರೆಲ್ಲರೂ ಕೂಡ ಮಾತಾಡಿದ್ದಾರೆ. ಏನಂತ ಮಾತಾಡಿದ್ದಾರೆ ಅಂದರೆ, ನಾನೇನಾದರೂ ಆಯ್ಕೆ ಸಮಿತಿಯಲ್ಲಿ ಏನಾದರೂ ಇದ್ದರೆ ಖಂಡಿತವಾಗಿ ಕೂಡ ವೈಭವ್ ಸೂರ್ಯವಂಶಿಗೆ ನಾನು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೆ, ನೆಕ್ಸ್ಟ್ ಟೂರ್ನಮೆಂಟ್ಗೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೆ ಅಂಥೇಳಿ. ಈ ಹಿಂದಿನ ಮ್ಯಾಚಲ್ಲೇ ನಿಮಗೆ ಈ ಹಿಂದಿನ ಟೂರ್ನಮೆಂಟಲ್ಲಿ 100 ರನ್ ಗಳಿಸಿದಾಗ ರಾಹುಲ್ ದ್ರಾವಿಡ್ ಇವರನ್ನು ಸೆಲೆಕ್ಟ್ ಮಾಡಿರೋದು. ಯಾಕಂದರೆ ಇಂಥ ಅದ್ಭುತವಾದಂಥ ಬ್ಯಾಟ್ಸ್ಮನ್ ಬಗ್ಗೆ ರಾಹುಲ್ ದ್ರಾವಿಡ್ ಮಗ ಹೇಳ್ತಾರೆ, ಹೀಗೆ ತುಂಬ ಚೆನ್ನಾಗಿ ಆಡ್ತಾನೆ ಹುಡುಗ, ಇದನ್ನ ಒಂದ್ಸರಿ ಕನ್ಸಿಡರ್ ಮಾಡಿ ನೋಡಿ ಅಂಥೇಳಿ. ಆಗ ನೋಡಿದಾಗ ಸೆಲೆಕ್ಟ್ ಮಾಡಿರೋದು. ಸೊ ಇಂಥ ಹುಡುಗ ಕಳೆದ ಟೂರ್ನಮೆಂಟಲ್ಲಿ ಫಾಸ್ಟೆಸ್ಟ್ 100 ಹೊಡೆದಾಗ ಕೃಷ್ಣಮಾಚಾರಿ ಶ್ರೀಕಾಂತ್, ನಿಮಗೆ ಗೊತ್ತು ಕ್ರಿಕೆಟ್ ದಿಗ್ಗಜ, ಅವ್ರು ಹೇಳ್ತಾರೆ ಈತನನ್ನು ಇನ್ನೂ ಜಾಸ್ತಿ ಕಾಯ್ಸೋಕ್ಕೆ ಹೋಗಬೇಡಿ, ಆತನನ್ನು ಇಮಿಡಿಯೇಟಾಗಿ ನೀವು ಕ್ರಿಕೆಟ್ ಲೋಕಕ್ಕೆ ಜಾಯಿನ್ ಮಾಡಿಕೊಳ್ಳಿ, ಅಂದರೆ ನಿಮಗೆ ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚ್ಗೆ ಆತನನ್ನು ಜಾಯಿನ್ ಮಾಡಿ ಅಂಥೇಳಿ ಸಲಹೆಯನ್ನು ಕೊಡ್ತಾರೆ, ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಈಗಂತೂ ನಿಮಗೆ ಇತ್ತೀಚಿನ ಫಾರ್ಮ್ ಬ್ಯಾಟಿಂಗ್ ನೋಡ್ತಾ ಹೋದರೆ ವೈಭವ್ ಸೂರ್ಯವಂಶಿಗೆ ಮುಂದಿನ ಟೂರ್ನಮೆಂಟಲ್ಲಿ ಅವಕಾಶ ಕೊಡಲೇಬೇಕಾದಂಥ ಪರಿಸ್ಥಿತಿ, ಒತ್ತಡ ಅಂತೂ ಖಂಡಿತವಾಗಿ ಕೂಡ ಇದೆ. ಆದರೆ ಕೆಲವು ಕ್ರಿಕೆಟ್ ಆಟಗಾರರು ಇಲ್ಲ, ಆ ರೀತಿ ಅವಸರ ಮಾಡಬೇಡಿ, ಆತನಿಗೆ ಅವಕಾಶ ಮಾಡಿಕೊಡಿ, ಇನ್ನೂ ಕೂಡ ಆಡಲಿ, ಡೊಮೆಸ್ಟಿಕ್ ಸೀಸನ್ ಲೆವೆಲಲ್ಲಿ ಇನ್ನಷ್ಟು ಕೂಡ ಆಡಲಿ. IPL ಅಫ್ಕೋರ್ಸ್ ಅದ್ಭುತವಾದಂಥ ದಿಗ್ಗಜ ಬಾಲರ್ಗಳು ಯಾರ್ಯಾರಿದ್ದಾರೆ, ನಿಮಗೆ ಭುವನೇಶ್ವರ್ ಕುಮಾರ್ ಇರ್ಬೋದು, ಹೇಜಲ್ವುಡ್ ಇರ್ಬೋದು, ವಿಶ್ವದ ಶ್ರೇಷ್ಠ ಬಾಲರ್ ಬೂಮ್ರಾ, ಇಡೀ ಎಲ್ಲ ಕ್ರಿಕೆಟ್ನ ಕಲಿಗಳೇನಿದ್ದಾರೆ ಎಲ್ಲರೂ ಆಡ್ಲಿಕ್ಕೆ ಕಷ್ಟಪಡ್ತಾರೆ. ಕಳೆದ ವರ್ಲ್ಡ್ ಕಪ್ಪಲ್ಲಿ ನಿಮಗೆ T20ಯಲ್ಲಿ ನಿಮಗೆ ಅದ್ಭುತವಾದಂಥ ಬಾಲಿಂಗ್ ಮಾಡಿದ್ದು ಬೂಮ್ರಾ. ಸೊ ಬೂಮ್ರಾಗೂ ಕೂಡ ಮೊದಲ ಬಾಲ್ಗೆ 6 ಹೊಡಿತಾರೆ ಅಂತಂದರೆ, 3ನೇ ಬಾಲ್ಗೆ ಮತ್ತೊಂದು 6 ಹೊಡಿತಾರೆ ಅಂತ ಅನ್ನೋದಾದರೆ ನಿಜವಾಗ್ಲೂ ಕೂಡ ಅದ್ಭುತ. ಮೊನ್ನೆ ನಡೆದಂಥ SRH ಮ್ಯಾಚಲ್ಲಿ ಹಿಂಗೆ ವಿರುದ್ಧ ಡಕ್ಔಟ್ ಔಟ್ ಆಗಿದ್ದರು ಇದೇ ವೈಭವ್ ಸೂರ್ಯವಂಶಿ. ಮೊದಲ ಬಾಲ್ಗೆ ಪುಲ್ ಮಾಡಲಿಕ್ಕೆ ಹೋಗಿ ಔಟ್ ಆಗಿದ್ದರು. ಆ ಹಿಂಗೆ ಬಾಲ್ ಹೇಗೆ ಬಾಲಿಂಗ್ ಮಾಡ್ತಾರೆ, ಅವ್ರು ಹೇಗೆ ನಾವು ರನ್ ಹೊಡಿಬೇಕು, ಶಾಟ್ಸ್ ಹೊಡಿಬೇಕು ಅಂತೇಳಿ ಪ್ರಾಕ್ಟೀಸ್ ಮಾಡಿನೋ ಅಥವಾ 11 ದಿನಗಳ ನಂತರ ನಡೆದಂಥ ಮೊನ್ನೆ ಮ್ಯಾಚಲ್ಲಿ ಆ ಹಿಂಗೆ ಬೌಲರ್ಗೆ ಒಂದೇ ಓವರ್ಗೆ 4 ಸಿಕ್ಸ್
4 ಸಿಕ್ಸನ್ನು ಹೊಡೆದಿದ್ದಾರೆ, ಕಂಟಿನ್ಯೂಸ್ 4 ಸಿಕ್ಸ್. ಅದರ ಜೊತೆಗೆ ಇನ್ನುಳಿದಂತೆ ಯಾವ್ಯಾವ ಬಾಲರ್ ಇದ್ದರು, ಯಾವ ಬಾಲರ್ನು ಕೂಡ ಬಿಟ್ಟಿಲ್ಲ. ಫಾಸ್ಟೆಸ್ಟ್ 50, ಫಾಸ್ಟೆಸ್ಟ್ 100 ಎರಡೂ ಕೂಡ ಇದರಲ್ಲಾಗಿರೋದು. ಈ ಮೂಲಕ ಇಂಟರ್ನ್ಯಾಷನಲ್ ಲೆವೆಲ್ ಬ್ಯಾಟಿಂಗ್ ಆಡಲಿಕ್ಕೆ ನಾನು ಸರಿಯಾಗಿದ್ದೀನಿ, ನಾನು ನಾಕ್ ಮಾಡ್ತಾ ಇದ್ದೀನಿ ಸೆಲೆಕ್ಟರ್ ಡೋರ್ಗೆ. ನೀವು ಓಪನ್ ಮಾಡೋದು ಮಾತ್ರ ಬಾಕಿ, ಯಾವಾಗ ಅವಕಾಶ ಕೊಡ್ತೀರಿ ಅನ್ನೋ ರೀತಿಯಾದಂಥ ಪರ್ಫಾರ್ಮೆನ್ಸ್ ವೈಭವ್ ಸೂರ್ಯವಂಶಿಯಿಂದ ಆಗ್ತಾಯಿದೆ. ವೈಭವ್ ಸೂರ್ಯವಂಶಿ ಬಗ್ಗೆ ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದರೆ, ಒಂದು ರಾಹುಲ್ ದ್ರಾವಿಡ್ ಅವರನ್ನು ಸೆಲೆಕ್ಟ್ ಮಾಡಿರೋದು. ಮೊದಲನೇದಾಗಿ ಫಸ್ಟ್ ಮ್ಯಾಚ್ ಆಡಬೇಕಾದ್ರೆ ಸಂಜು ಸ್ಯಾಮ್ಸನ್ ಕರೆದು ಅವನ್ನ ಮಾತಾಡಿ ಒಂದು ಸ್ವಲ್ಪ ಗೈಡ್ ಮಾಡು ಅಂತ ಹೇಳ್ತಾರೆ. ಸಂಜು ಸ್ಯಾಮ್ಸನ್ ಕರೆದು ಮಾತಾಡಬೇಕಾದ್ರೆ ಏನು ಮಾಡಬೇಕು ಅಂತ ಅಂದ್ಕೊಂಡು ವೈಭವ್ ಅಂತಂದರೆ, ಏನಿಲ್ಲ, ಬಾಲ್ ನನ್ನ ಟ್ರ್ಯಾಕಿಗೆ ಏನಾದರೂ ಬಂತು ಅನ್ನೋದಾದರೆ ನಾನು ಹೊಡೆದೆ ಅಂದರೆ 6 ಹೊಡೆದೆ ಅದು ಅಂತೇಳಿ. ಸೊ ಯಾವ ಫಿಯರ್ಲೆಸ್ ಬ್ಯಾಟಿಂಗ್ ನಿಜವಾಗ್ಲೂ ಕೂಡ ಈಗಿನ ಜನ್ರೇಷನ್ ಹುಡುಗರಲ್ಲಿ, ಅದರಲ್ಲೂ ಕೂಡ 15 ವರ್ಷದ ಹುಡುಗ, ವಿಶ್ವದ ಶ್ರೇಷ್ಠ ಬಾಲರ್ನ ಮೊದಲ ಬಾಲು ಡಿಫೆನ್ಸ್ ಆಡೋಣ ಅನ್ನುವಂಥ ಕ್ರಿಕೆಟ್ನ ಏನು ಕ್ಲಾಸಿಕಲ್ ಬ್ಯಾಟಿಂಗ್ ಸ್ಟೈಲ್ ಏನಿತ್ತು ಅದೆಲ್ಲದು ಕೂಡ ಮಾಯ ಆಗ್ತಾ ಇದೆ. ಹೊಡಿ ಆಟಕ್ಕೆ ಭಾಳ ಫೇಮಸ್ ಆಗ್ತಾ ಇರೋದು. ಈವನ್ ಟೆಸ್ಟ್ ಮ್ಯಾಚಲ್ಲೂ ಕೂಡ ಇದೇ ವೈಭವ್ ಸೂರ್ಯವಂಶಿ ಆಡ್ತಿರುವಂಥ ರೀತಿ ನನಗೆ ವೀರೇಂದ್ರ ಸೆಹ್ವಾಗ್ ನೆನಪಾಗ್ತಾರೆ, ಯುವರಾಜ್ ಸಿಂಗ್ ನೆನಪಾಗ್ತಾರೆ. ಎಸ್ಪೆಷಲಿ ವೀರೇಂದ್ರ ಸೆಹ್ವಾಗ್ ತುಂಬಾ ನೆನಪಾಗೋದು, ಯಾಕಂದರೆ ತುಂಬ ಕಡಿಮೆ ಬಾಲ್ಗಳಿಗೆ ನಾನು ಟೆಸ್ಟ್ ಮ್ಯಾಚಿಗೆ ನಾನು ಲಾಯಕಲ್ಲ, ನಾನು ಒನ್ ಡೇಗೆ ಮತ್ತು T20 ಮ್ಯಾಚ್ಗಳಿಗೆ ಮಾತ್ರ ಲಾಯಕ ಅನ್ನೋ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ವೀರೇಂದ್ರ ಸೆಹ್ವಾಗ್. ಬಟ್ ಟೆಸ್ಟ್ ಮ್ಯಾಚಲ್ಲಿ ತುಂಬ ಸಕ್ಸಸ್ ಕಂಡುಕೊಂಡರು. 1 ಸರಿ ಅಲ್ಲ, 2 ಸರಿ 300 ರನ್ ಪ್ಲಸ್ ಹೊಡೆದಂಥವ್ರು. ನಿಮ್ಮ ಪ್ರತಿ 100 ಹೊಡಿಬೇಕಾದ್ರೆ 6 ಹೊಡೆದು 300 ಮಾಡಿದಂಥ ಏಕೈಕ ಬ್ಯಾಟ್ಸ್ಮನ್ ವೀರೇಂದ್ರ ಸೆಹ್ವಾಗ್. ಫಿಯರ್ಲೆಸ್ ಬ್ಯಾಟಿಂಗ್, ಆರ್ಭಟದ ಬ್ಯಾಟಿಂಗ್, ಅಂಥ ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ವೀರೇಂದ್ರ ಸೆಹ್ವಾಗ್. ಸೊ ವೀರೇಂದ್ರ ಸೆಹ್ವಾಗನ್ನು ನೆನಪಿಸುವ ರೀತಿಯಾಗಿ ವೈಭವ್ ಸೂರ್ಯವಂಶಿ ಆಡ್ತಾ ಇದ್ದಾರೆ. ಬಟ್ ಡಿಫ್ರೆನ್ಸ್ ಇರೋದು ವೈಭವ್ ಸೂರ್ಯವಂಶಿಯ ವಯಸ್ಸು ಮತ್ತು ವೀರೇಂದ್ರ ಸೆಹ್ವಾಗ್ ಆಟ ಆಡ್ತಿದ್ದಂಥ ವಯಸ್ಸು ತುಂಬಾ ಡಿಫ್ರೆನ್ಸ್ ಇದೆ. 10 ರಿಂದ 15 ವರ್ಷದ ಡಿಫ್ರೆನ್ಸ್ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಭಾಳನೇ ಪ್ರಮುಖ ಆಗ್ತಾ ಇರೋದು ವೈಭವ್ ಸೂರ್ಯವಂಶಿಗೆ ಮುಂದೆ ನಿಜವಾಗ್ಲೂ ಕೂಡ ಅದ್ಭುತವಾದಂಥ ಅವಕಾಶ ಇದೆ. ರವಿಚಂದ್ರ ಅಶ್ವಿನ್ ಹೇಳ್ತಾ ಇದ್ದಿದ್ದು ಏನಂದರೆ, ಈತನನ್ನು ಬ್ಯಾಟಿಂಗ್ ನೋಡ್ಬೇಕಂದ್ರೆ ಖುಷಿ ಆಗುತ್ತೆ. ಯಾರು ಕ್ರಿಕೆಟನ್ನು ನೋಡದೇ ಇರೋರು ಇದ್ದಾರೆ ಅವರೆಲ್ಲರೂ ಕೂಡ ಈತನ ಬ್ಯಾಟಿಂಗ್ ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಏನು 15 ವರ್ಷದ ಹುಡುಗ ಇಷ್ಟು ದೊಡ್ಡ ದೊಡ್ಡ ಬಾಲರ್ಗಳನ್ನೆಲ್ಲ ಹೊಡಿತಾನಲ್ಲ ಏನು ಅಂತೇಳಿ ಇಂಟ್ರೆಸ್ಟಿಂಗಿಂದ ನೋಡೋರ ಸಂಖ್ಯೆ ಜಾಸ್ತಿ ಇದೆ. ರಾಜಸ್ಥಾನ್ ರಾಯಲ್ಸ್ಗೆ ಮೊದಲು ಆ ರೀತಿಯಾದಂಥ ನಿಮ್ಮ ಪ್ರೌಡ್ ಮೂಮೆಂಟ್ ರೀತಿಯಾದಂಥ ಟೀಮಿಲ್ಲ, RR ಬ್ಯಾಟಿಂಗ್ ಮಾಡ್ತಾ ಇದೆ ಅಂತ ಅನ್ನೋದಾದರೆ ವಿವರ್ಸ್ ಸಂಖ್ಯೆ ನಿಮಗೆ ಕ್ರೋಸ್ ಟುಗೆದರ್ ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆಫ್ ವೈಭವ್ ಸೂರ್ಯವಂಶಿ. ಬೇರೆಯವರು 100 ಹೊಡಿತಾ ಇದ್ದಾರೆ, ಬೇರೆಯವರು 50 ಹೊಡಿತಾ ಇದ್ದಾರೆ, ಆದರೆ ಫಾಸ್ಟೆಸ್ಟ್ 50, ಫಾಸ್ಟೆಸ್ಟ್ 100 ಹೊಡಿತಾ ಇರೋದು ವೈಭವ್ ಸೂರ್ಯವಂಶಿನೇ. ಅಫ್ಕೋರ್ಸ್ ಪ್ರಿಯಾಂಶ್ ಆರ್ಯ, ಪ್ರಭು ಸಿಂಗ್, ಪಂಜಾಬ್ ಕಿಂಗ್ಸ್ನ ಇಬ್ಬರೂ ಓಪನರ್ ಬ್ಯಾಟ್ಸ್ಮನ್ಗಳು ಅದ್ಭುತವಾಗಿ ಆಡ್ತಾ ಇದ್ದಾರೆ. ಶ್ರೇಯಸ್ ಅಯ್ಯರ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಭಿಷೇಕ್ ಶರ್ಮಾ ಮತ್ತೆ ಫಾರ್ಮ್ ಬಂದಿದ್ದಾರೆ. ಸಂಜು ಸ್ಯಾಮ್ಸನ್ 200 ಹೊಡೆದಿದ್ದಾರೆ. ಆದರೆ ಇವುಗಳೆಲ್ಲವೂ ಕೂಡ ಮೀರಿದ ರೀತಿಯಾದಂಥ ಆಟ ಮತ್ತು ಆ ಹುಡುಗ ಆಡ್ತಿದ್ದಾನೆ ಅನ್ನೋದು ಭಾಳಷ್ಟು ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಸೃಷ್ಟಿ ಆಗ್ತಾ ಇದೆ. ನಿಮ್ಗೆ RCB ವಿರುದ್ಧ ಮ್ಯಾಚ್ ಇರಲಿ, ಮುಂಬೈ ಇಂಡಿಯನ್ಸ್ ವಿರುದ್ಧದ ಮ್ಯಾಚ್ ಇರಲಿ, SRH ವಿರುದ್ಧದ ಮ್ಯಾಚ್ ಇರಲಿ, ಹೀಗೆ ಎಲ್ಲ ದಿಗ್ಗಜ ಬಾಲರ್ಗಳೇನಿದ್ದಾರೆ ಅವ್ರು ಎಲ್ಲರನ್ನೂ ಕೂಡ ಬಿಡ್ತಾ ಇಲ್ಲ, ಬಗ್ಗು ಬಿಡೋದು ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ವೈಭವ್ ಸೂರ್ಯವಂಶಿಗೆ ಮುಂದಿನ ಟೂರ್ನಮೆಂಟ್ಗೆ ಅವಕಾಶ ಸಿಗುತ್ತಾ? ಯಾಕಂದರೆ 15 ವಯಸ್ಸು. ನಿಮ್ಗೆ ಲಾಸ್ಟ್ ಮ್ಯಾಚಲ್ಲೇ ಇದ್ದಾಗೆ ನೀವು ಅವಕಾಶ ಕೊಡಿ ಅಂತೇಳಿ ಕೃಷ್ಣಮಾಚಾರಿ ಶ್ರೀಕಾಂತ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅಲಾನ್ ಬಾರ್ಡರ್, ಆಸ್ಟ್ರೇಲಿಯಾದ ದಿಗ್ಗಜರು, ಅವರು ಕೂಡ ಹೇಳ್ತಾ ಇರೋದು ತನ್ನ ಬ್ಯಾಟಿಂಗ್ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಕೇವಲ ಭಾರತದ ಬಾಲರ್ಗಳು, ಭಾರತದ ಬ್ಯಾಟ್ಸ್ಮನ್ಗಳು ಮಾತ್ರ ಅಲ್ಲ, ಅಥವಾ ದಿಗ್ಗಜ ಬ್ಯಾಟ್ಸ್ಮನ್ಗಳು ಭಾರತದವರು ಮಾತ್ರ ಅಲ್ಲ, ವಿಶ್ವದ ಎಲ್ಲ ಕ್ರಿಕೆಟ್ ಬ್ಯಾಟ್ಸ್ಮನ್, ಬಾಲರ್ ದಿಗ್ಗಜರೇನಿದ್ದಾರೆ ಅವರೆಲ್ಲರೂ ಕೂಡ ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡ್ತಿದ್ದಾರೆ. ಪಾಕಿಸ್ತಾನದ ವಿಶ್ಲೇಷಕರಂತೂ ಕ್ರಿಕೆಟ್ ದಿಗ್ಗಜರು ಅಂತ ಅನ್ಸ್ಕೊಳ್ಳೋರು ಎಲ್ಲರೂ ಕೂಡ ಅದರಲ್ಲಿ ಒಬ್ಬರು ಕಾಮೆಂಟ್ ಮಾಡಿದ್ದಾರೆ, ಈತನ ಬ್ಯಾಟಲ್ಲಿ ಚಿಪ್ ಇರಬೇಕು, ಚೆಕ್ ಮಾಡಿ ಅಂತೇಳಿ. ನಿಜವಾಗ್ಲೂ ಕೂಡ ಕಾಮಿಡಿ ಅನಿಸುತ್ತೆ. ಬಟ್ ಆದರೆ ಎಲ್ಲರೂ ಕೂಡ ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಆತನ ಟ್ಯಾಲೆಂಟ್. ಯುವರಾಜ್ ಸಿಂಗ್ ಹೇಳಿದ್ದು ಏನು ಸ್ಪೆಷಾಲಿಟಿ ಅನಿಸುತ್ತೆ ವೈಭವ್ ಸೂರ್ಯವಂಶಿ ಬಗ್ಗೆ ಅಂತಂದರೆ, ಆತನ ಬ್ಯಾಟಿಂಗ್ ಸ್ಪೀಡ್, ಆತನ ಬ್ಯಾಟ್ ಸ್ಪೀಡ್ ಏನಿದೆಯಲ್ಲ ಅದು ಗಾಡ್ ಗಿಫ್ಟ್. ಅದು ಎಲ್ಲರಿಗೂ ಕೂಡ ಬರೋದಿಲ್ಲ, ಆ ರೀತಿಯಾದಂಥ ಬ್ಯಾಟ್ ಸ್ಪೀಡ್ ಇದೆ ಅಂತೇಳಿ. ಸೊ ಈ ಹಿನ್ನೆಲೆಯಲ್ಲಿ ವೈಭವ್ ಸೂರ್ಯವಂಶಿಗೆ ಮತ್ತೆ ಅವಕಾಶ ಸಿಗುತ್ತೆ. ಜೋಶ್ ಹೇಜಲ್ವುಡ್ ಹೇಳಿದ ಒಂದು ಮಾತು ನನಗೆ ಭಾಳ ನೆನಪಾಗ್ತಾ ಇದೆ. ನನ್ನ ಹೊಸ ಫೇವ್ರೆಟ್ ಪ್ಲೇಯರ್ ಯಾರು ಅಂತ ಅನ್ನೋದಾದರೆ ವೈಭವ್ ಸೂರ್ಯವಂಶಿ. ಆತನ ಆಟ ಆಡಿದ ರೀತಿ ನಾನು ಆನ್ ಸ್ಕ್ರೀನಲ್ಲಿ ನೋಡಿದ್ದೆ, ಬಟ್ ಆಫ್ ಸ್ಕ್ರೀನಲ್ಲಿ ನಾನೇ ಬಾಲ್ ಮಾಡಿದ ಇದಕ್ಕೂ ಅದನ್ನು 6 ಹೊಡೆದ ರೀತಿ
ಕೇವಲ ಅದು ಮಾತ್ರ ಅಂತಲ್ಲ, 100 ಹೊಡೆದಿರೋಂಥ ರೀತಿ ನೋಡಿದ್ರೆ ನಿಜವಾಗ್ಲೂ ಕೂಡ ಫಿಯರ್ಲೆಸ್ ಬ್ಯಾಟಿಂಗ್. ಈ ರೀತಿಯಾದಂಥ ಜನ್ರೇಷನ್ ಬ್ಯಾಟ್ಸ್ಮನ್ಗಳು ಬರ್ತಾ ಇದ್ದಾರೆ. ಲೆಫ್ಟಿ ಗಾಡ್ ಗ್ರೇಸ್, ಅದು ಲೆಫ್ಟ್ ಹ್ಯಾಂಡ್ ಅವ್ರಿಗೆ ಇನ್ನೂ ಕೂಡ ಈಸಿ ಬ್ಯಾಟ್ಗಳನ್ನು ಬೀಸೋದು. 4, 6 ಪ್ರತಿಯೊಂದು ಕೂಡ. ಇನ್ನೊಂದು ಮಾತು ಹೇಳಿ ಈ ವಿಡಿಯೋನ ಮುಗಿಸ್ತೀನಿ. ಅವ್ರ ಕೋಚ್ ಹೇಳ್ತಾರೆ, ನೀನು ಎಲ್ಲ ಪ್ರತಿ ಬಾಲ್ ಹಿಟ್ ಮಾಡ್ಲಿಕ್ಕೆ ಹೋಗ್ತಿದ್ದಿ, ಯಾಕೆ ಹಾಗೆ ಮಾಡ್ತೀಯ ನೀನು? ಏನು ಡಿಫೆನ್ಸು ಕೂಡ ಆಡೋದನ್ನು ಕಲಿ. ಯಾಕಂದರೆ 4 ದಿನದ ಟೆಸ್ಟ್ ಮ್ಯಾಚ್ಗಳಿರುತ್ತೆ, 5 ದಿನದ ಟೆಸ್ಟ್ ಮ್ಯಾಚ್ ಇರುತ್ತೆ. ನೀ ಆ ಸಂದರ್ಭದಲ್ಲಿ ನಿನ್ನ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಇರಬೇಕು ಅಂದರೆ ಎಲ್ಲ ಬಾಲ್ ಹಿಟ್ ಮಾಡಲಿಕ್ಕೆ ಹೋದರೆ ಬೇಗ ಔಟ್ ಆಗಿಬಿಡ್ತೀಯ, ಹಾಗೆ ಮಾಡಬೇಡ ಅಂತೇಳಿ. ಬಟ್ ಅವಾಗ ಹೇಳಿದಂಥ ಒಂದು ಆನ್ಸರ್ ಇದೆಯಲ್ಲ, ಅದಕ್ಕೆ ಆ ಕೋಚಿಗೆ ಕೊಟ್ಟಂಥ ಆನ್ಸರ್ ವೈಭವ್ ಸೂರ್ಯವಂಶಿ, ನನ್ನ ಟ್ರ್ಯಾಕಲ್ಲೇ ಇದೆ ಬಾಲ್, ಇದು ನಾನು 6 ಹಿಟ್ ಮಾಡ್ತೀನಿ ಅಂದಾಗ ನಾನು ಯಾಕೆ ಇದನ್ನು ಡಿಫೆನ್ಸ್ ಮಾಡಲಿ, ನಾನು ಯಾಕೆ ಇದನ್ನು 1 ರನ್ ನೋಡಿಲಿ, ಅಥವಾ ನಾನು ಯಾಕೆ ಇದನ್ನು ಬರೀ 2 ರನ್ನಿಗೆ ಮಾತ್ರ ನಾನು ಕೌಂಟ್ ಮಾಡಿಕೊಳ್ಳಿ, 2 ರನ್ ಮಾತ್ರ ಓಡಲಿ, 6 ಹೊಡಿತೀನಿ, 4 ಹೋಗೋದಾದ್ರೆ 4 ಹೊಡಿತೀನಿ. ಸೊ ಈ ರೀತಿಯಾದಂಥ ಕಾನ್ಫಿಡೆನ್ಸ್ ಲೆವೆಲ್ ಇರೋದು. 100 ಹೊಡೆದ್ರೂ ಕೂಡ ಮ್ಯಾಚ್ SRH ವಿರುದ್ಧ ಸೋಲ್ತು. ಅದರ ಹಿಂದಿನ ಮ್ಯಾಚಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ಮ್ಯಾಚ್ ಸೋತಿರೋದಕ್ಕೆ ಮಗು ರೀತಿ ಆಡ್ತಾನೆ. ಕೊನೆಗೆ ಅವ್ರ ತಂದೆ ತಾಯಿ ಫೋನ್ ಮಾಡಿ ಮಾತಾಡಿ ಸಮಾಧಾನ ಮಾಡಿದ್ಮೇಲೆ, ಮ್ಯಾನೇಜ್ಮೆಂಟ್ ಟೀಮ್ನವರೆಲ್ಲರೂ ಕೂಡ ಫೋನ್ ಕೊಟ್ಟು ಮಾತಾಡೋದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಆಗಿದೆ. ಅಂದರೆ 15 ವಯಸ್ಸು, ಹುಡುಗನ ರೀತಿಯಾದಂಥ ವಯಸ್ಸಿದೆ. ಬಟ್ ಅದನ್ನು ಎಜುಕೇಷನ್ ಕರಿಯರ್ ಇವೆಲ್ಲವೂ ಕೂಡ ನೋಡಬೇಕು. ಬಟ್ ಗಾಡ್ ಗಿಫ್ಟ್ ಇದೆ. 15 ವರ್ಷಕ್ಕೆ ಈ ರೀತಿ ಇನ್ಕ್ರೆಡಿಬಲ್ ಆಗಿ ಆಡ್ತಿರುವಂಥ ವೈಭವ್ ಸೂರ್ಯವಂಶಿಗೆ ಮುಂದೆ ಅವಕಾಶ ಸಿಗಬೇಕಾ? ಕ್ರಿಕೆಟ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವಕಾಶ ಕೊಡಬೇಕಾ, ಅಥವಾ ಇನ್ನೊಂದು ವರ್ಷ ವೇಟ್ ಮಾಡಬೇಕಾ? ಈ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.